ನಮ್ಮ ಹುಡುಗರು ಒಂದೇ ಒಂದು ಮದುವೆ ಆದರೆ ಸಾಕು ಅಂತ ಇತ್ತೀಚಿನ ದಿನಗಳಲ್ಲಿ ಬಹಳ ಕಾಯ್ತಾ ಇರೋದನ್ನ ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ಅವನ ಅದೃಷ್ಟ ನೋಡಿ, ಒಂದೇ ಮಂಟಪದಲ್ಲಿ, ಒಂದೇ ಖರ್ಚಲ್ಲಿ, ಒಂದೇ ಮುಹೂರ್ತದಲ್ಲಿ ಎರಡೆರಡು ಮದುವೆಯಾಗಿದ್ದಾನೆ. ಭಾರತದಲ್ಲಿ ಬಹುಪತಿತ್ವ ಕಾನೂನು ಬಾಹಿರ. ಕಾನೂನು ಪ್ರಕಾರ, ಹಿಂದೂ ಧರ್ಮದ ಕಾನೂನಿನ ಪ್ರಕಾರ ಮತ್ತೊಂದು ಮದುವೆ ಆಗಬೇಕಾದ್ರೆ ಮೊದಲು ಪತ್ನಿ ಅಥವಾ ಪತಿ ಕಾನೂನು ಪ್ರಕಾರ ವಿಚ್ಛೇದನವನ್ನ ನೀಡಿ ಇನ್ನೊಂದು ಮದುವೆ ಆಗಬೇಕು. ಆದರೆ ಇಲ್ಲೊಂದು ಕಾನೂನಿಗೆ ವಿರುದ್ಧವಾಗಿ ಮದುವೆಯಾಗಿದೆ. ತೆಲಂಗಾಣದ ಕೊಮರಂ ಜಿಲ್ಲೆಯಲ್ಲಿ ವ್ಯಕ್ತಿಯೊಬ್ಬ ಒಂದೇ ಸಮಯದಲ್ಲಿ ಇಬ್ಬರು ಮಹಿಳೆಯರನ್ನ ಮದುವೆಯಾದಂಥ ಘಟನೆ ನಡೆದಿದೆ. ಲಿಂಗಾಪುರ ಮಂಡಲದ ಗುಮ್ನೂರು ಗ್ರಾಮದ ನಿವಾಸಿ ಸೂರ್ಯದೇವ್ ಲಾಲ್ ದೇವಿ ಮತ್ತು ಜಲ್ಕರಿ ದೇವಿಯನ್ನ ಪ್ರೀತಿಸ್ತಾ ಇದ್ದು ಒಂದೇ ಸಮಾರಂಭದಲ್ಲಿ ಅವರನ್ನ ಮದುವೆಯಾಗೋದಕ್ಕೆ ಆತ ನಿರ್ಧಾರವನ್ನ ಮಾಡಿದ್ದ. ಒಂದೇ ಮದುವೆಯ ಆಮಂತ್ರಣ ಪತ್ರಿಕೆಯಲ್ಲಿ ಎರಡೂ ವಧುಗಳ ಹೆಸರನ್ನ ಕೂಡ ಮುದ್ರಿಸಿ ಅದ್ದೂರಿಯಾಗಿ ಮದುವೆಯಾಗಿದ್ದಾನೆ. ಮೂವರ ಕುಟುಂಬಸ್ಥರು ಜೊತೆಗೆ ಸಂಬಂಧಿಕರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲೇ ಈ ಮದುವೆ ನಡೆದಿದೆ. ಸೂರ್ಯದೇವ್ ಲಾಲ್ ದೇವಿ ಮತ್ತು ಜಲ್ಕರಿ ದೇವಿಯನ್ನ ಪ್ರೀತಿಸಿದ ನಂತರದಲ್ಲಿ ಮೂವರು ಕೂಡ ಒಟ್ಟಿಗೆ ವಾಸಿಸುವುದಕ್ಕೆ ನಿರ್ಧರಿಸಿದ್ದಾರೆ. ಗ್ರಾಮದ ಹಿರಿಯರು ಆರಂಭದಲ್ಲಿ ಮದುವೆಯನ್ನ ವಿರೋಧಿಸಿದ್ರು, ಆದರೆ ಕೊನೆಗೆ ಅವರ ಆಸೆಯಂತೆ ಒಪ್ಪಿಗೆಯನ್ನ ಕೂಡ ನೀಡಿದ್ದಾರೆ.